ಆ ವಿಡಿಯೋ ಹಾಕ್ತೀನಿ, ನೋಡಿಬಿಟ್ಟು ನಿಮ್ಮದೇನಿದೆ ಕಮೆಂಟ್ಸು ತಿಳಿಸಿ. थैंक यू. लूज में मेरे पास दे देंगे ना? हाँ अभी दे देंगे ना तुम्हें? नहीं देता मैं लूज में, ओनली पैक देता है. हम पूरा वीडियो कर दिया. वीडियो कर लो, दिखा दो. हाँ लगा हुआ बोर्ड. तुम लगाओगा, मैं पूछेगा तो 2 रुपये एक्स्ट्रा पूछेगा तुम्हें. अभी हम कंज्यूमर कोर्ट में केस डालता है हमने. डाल दो केस. हाँ सुनो, हम एक नहीं लेते. तुम कोई भी लकड़ी भी जाओ, कोई भी लेता आदमी नहीं कहता कि बेचता. कोई भी नहीं पूछेगा हमको. कौन देखो आप बोले हमको नहीं पूछेगा, वो भाई कोई भी नहीं पूछेगा. अभी सिगरेट का क्या MRP है वो उतना को दे दो. पैक देते हैं वही MRP. पैक में दे देगा तो हमें मेरे पास 2 सिगरेट क्यों दे देगा तुम्हें? नहीं बेचते हैं आप. हाँ अभी दे देंगे ना दूसरा आदमी के, दूसरा कस्टमर के. इसको भी नहीं देता. अभी दे देंगे ना, हम देखेंगे ना. अब देखेंगे तो बोलेगा तो कस्टमर रहता है, उसका पैक रहता है, देते रहते हैं. नहीं ಅಲ್ಲ 2 ಸಿಗರೇಟ್ ಕೇಳಿದ್ರೆ 4 ರೂಪಾಯಿ ಎಕ್ಸ್ಟ್ರಾ ಹೇಳಿದ್ರು. ಇವಾಗ ನಿಮ್ಗೆ ಸಿಗರೇಟ್ ಕೊಟ್ಟಿರೋರು ನಾನು ವಿಡಿಯೋ ಮಾಡಿಲ್ಲ ಅಂದಿದ್ರೆ ಸಿಂಗಲ್ ಕೊಡಲ್ಲ. ಸಿಂಗಲ್ ಇವಾಗ ನನ್ನ ಮುಂದೆ ಎಷ್ಟು ಜನ ಕೊಟ್ಟರು ಗೊತ್ತಾ? ನನಗೆ 2 ಕೊಟ್ಟರು ಕೈಯಲ್ಲಿ. ಹಾಂ अभी मेरे पास दे दिया ना तुम्हें 2 सिगरेट पूछेगा तो तुम 2 दे दिए ना. हाँ क्या उसका रेट क्या है? 2 ಸಿಗರೇಟ್ ಕೇಳಿದೆ, ಸಿಗರೇಟ್ ಕೈ ಕೊಟ್ಟರು 24 ರೂಪಾಯಿ ಅಂದರು. ಏನಕ್ಕೆ 24? 20 ರೂಪಾಯಿ ಇರೋದನ್ನ 24 ಯಾಕೆ ಹೇಳ್ತಾ ಇದೆಯಾ ಅಂದೆ. ಎಲ್ಲ ಕಡೆ 2 ರೂಪಾಯಿ ಜಾಸ್ತಿ ತಗೋತಾರೆ ಅಂದರು. ಆಮೇಲೆ ನಾನು ಪ್ಯಾಕೆ ಕೊಡೋದು ಲೂಸ್ ಕೊಡೋಲ್ಲ ಅಂತ. ಹಾಂ ಲೂಸ್ ಕೊಡಲ್ಲ. ಆವಾಗಲೇ ನಂಗೆ ಕೇಳಿ ಕೊಟ್ಟಿದ್ದೇನು 2 ಸಿಗರೇಟು? 2 ಸಿಗರೇಟ್ ನಂಗೆ ಕೇಳಿ ಕೊಟ್ಟಿದ್ದೇನು? ಹಾಂ ರೇಟ್ ಏನಿದೆಯೋ ಇಲ್ಲ ಅದೇ ರೇಟಲ್ಲಿ ಮಾರಬೇಕು. ಇವಾಗ ಹೆಂಗೆ ಕೊಡ್ತಾ ಇದೆಯಾ? ಯಾರು ಓನರು? ಹಾಂ क्या MD? अभी दे दिया ना कितना रेट है? 20 निकालो. हाँ 20 रुपीज़. पहले हम पूछेगा तो तुम क्या बोल दिया? 24 रुपीज़ बोल दिया. भाई सभी ले रहा है, हम एक नहीं ले रहा है. सभी ले रहे हैं. कौन ले रहे हैं? हम लेके जाता है. आओ बात करने को एक बात है. ಎಲ್ಲರಿಗೂ ನಮಸ್ಕಾರ. ಇವಾಗ MG ರೋಡಲ್ಲಿ ನಿನ್ನೆ ರಾತ್ರಿ ಒಂದು 10 ಗಂಟೆ ಇರ್ಬೋದು, 10 ಗಂಟೆ ಟೈಮಲ್ಲಿ ಆ ಜಾಗದಲ್ಲಿ ಒಂದು ಸಿಗರೇಟ್ ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಡೆ. ಸಿಗರೇಟು ಕೈ ಕೊಟ್ಟು ಅದು 10 ರೂಪಾಯಿ ಸಿಗರೇಟು 2 ಸಿಗರೇಟು ತೊಗೊಂಡೆ. 2 ಸಿಗರೇಟ್ಗೆ 24 ರೂಪಾಯಿ ಕೇಳಿದ್ರು. ಏನಕ್ಕೆ 24 ರೂಪಾಯಿ ಕೇಳ್ತಾ ಇದ್ದೀರಾ ಅಂತಲೇ ಕೇಳಿದೆ. 24 ರೂಪಾಯಿ ಕೇಳಿ ಆಮೇಲೆ ಇಲ್ಲ ನನಗೆ 24 ರೂಪಾಯಿ ಕೊಡೋಕ್ಕಾಗಲ್ಲ, 20 ರೂಪಾಯಿ ಸಿಗರೇಟ್ಗೆ ಯಾಕೆ 24 ರೂಪಾಯಿ ಮಾಡ್ತಾಯಿದ್ಯಾ ಅಂತ ನಾನು ಕ್ವಶನ್ ಮಾರ್ಕ್ ಮಾಡಿದ್ದಕ್ಕೆ ಅವರು ಸಿಗರೇಟು ಇಲ್ಲ 24 ರೂಪಾಯಿ ಕೊಡೋದಾದರೆ ಕೊಡಿ, ಇಲ್ಲಾಂದರೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ವಾಪಸ್ಸು ಈಸ್ಕೊಂಡ್ರು. ಅಂದರೆ ಹಿಂದಿ ವಾಲ ಇದು. ತುಮಕೋ ಚಾಯ್ ತೋ ಲೇಲೋ ನೈತೋ ದೇದೋ ವಾಪಸ್ ಅಂತ ಹೇಳಿ ಒಂಥರ ದುರಾಂಕರವಾಗಿ ಮಾತಾಡಿ ವಾಪಸ್ ಈಸ್ಕೊಂಡ್ರು. ಸರಿ ಆಯಿತು ಅಂತ ನಾನು ಸಿಗರೇಟ್ ಕೊಟ್ಟೆ. ನಮ್ಮ ಹಕ್ಕು ಏನಿದೆ, ನ್ಯಾಯ ಏನಿದೆ ಅದ್ರ ಪ್ರಕಾರ ನಾನು ಕೇಳಿದೆ. ವಿಡಿಯೋ ಮಾಡಿದ್ದೀನಿ. ಅವ್ರ ವಿಡಿಯೋ 10 ರೂಪಾಯಿ ಸಿಗರೇಟ್ನ 24 ರೂಪಾಯಿ ಅಂತ ಹೆಂಗೆ, ಈ 2 ಸಿಗರೇಟ್ಗೆ 24 ರೂಪಾಯಿ 12 ರೂಪಾಯಿ ಹಂಗೆ ಹೆಂಗೆ ವ್ಯಾಪಾರ ಮಾಡ್ತಾಯಿದ್ಯಾ ಅಂತ ನಾನು ಕ್ವಶನ್ ಮಾರ್ಕ್ ಮಾಡಿದೆ. ಅದಕ್ಕೆ ಅವರು ಸ್ವಲ್ಪ ಹೊತ್ತು ಬಿಟ್ಟು ಬೇರೆಯವ್ರಿಗೆಲ್ಲ ಲೂಸಲ್ಲೇ ಕೊಟ್ಟರು. ಅದು ಜಾಸ್ತಿ ರೇಟಲ್ಲೇ ಕೊಟ್ಟಿರ್ಬೋದು, ಇಲ್ಲ ಕಮ್ಮಿ ರೇಟಲ್ಲಿ ಕೊಟ್ಟಿರ್ಬೋದು, ಏನೋ ನನಗೆ ಗೊತ್ತಿಲ್ಲ ಆಯಿತಾ. ಆದರೆ ಆಲ್ಮೋಸ್ಟ್ ಲೂಸಲ್ಲಿ ಕೊಟ್ಟರೆ ಅವರು ಜಾಸ್ತಿ ರೇಟು ಮಾಡಿ ಕೊಡ್ತವ್ರೆ. ಆ ಜಾಗದಲ್ಲಿ ಎಲ್ಲ ಸಿಗರೇಟ್ ಅಂಗಡಿಯವ್ರಿಗೂ ಅನ್ವಯಿಸಲ್ಲ ಇದು. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲ ಸಿಗರೇಟ್ ಅಂಗಡಿಯವ್ರಿಗೂ ರಿಮಾರ್ಕ್ ಬೀಳುತ್ತೆ. ಸಿಗರೇಟು ಅಥವಾ ಟೀ ಏನೇ ಆಗಿರಲಿ, ಆ ಅಂಗಡಿಯಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಈ ಥರ ಸುಮ್ಮನೆ 2 ರೂಪಾಯಿ 4 ರೂಪಾಯಿ 5 ರೂಪಾಯಿ ಅಂತ ಜಾಸ್ತಿ ತಗೋತವ್ರೆ. ಇದನ್ನು ಕ್ವಶನ್ ಮಾಡೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಕೊಟ್ಬಿಟ್ಟು ನೀವು ತಗೋತಾ ಇದ್ದೀರಾ. ನೀವು ದುಡಿಯೋದು ದುಡ್ಡೆ, ಅವರು ದುಡಿಯೋದು ದುಡ್ಡೆ. 10 ರೂಪಾಯಿ ಸಿಗರೇಟು ಒಂದು ಪ್ಯಾಕೆಟಲ್ಲಿ 20 ಬರುತ್ತೆ.
20ಗೆ 40 ರೂಪಾಯಿ ಜಾಸ್ತಿ ಆಯಿತು. ಅಂದರೆ ಒಂದು ಪ್ಯಾಕಿಗೆ 40 ರೂಪಾಯಿ ಜಾಸ್ತಿ ಆಯಿತು. 40 ರೂಪಾಯಿ ಜಾಸ್ತಿ ಆಯಿತು ಅಂದರೆ 10 ಸಿಗರೇಟ್ ಬರೋ ಜಾಗಕ್ಕೆ 20 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ಇದನ್ನು ಕ್ವಶನ್ ಮಾಡಬೇಕು, ಎಲ್ಲರೂ ಕ್ವಶನ್ ಮಾಡಬೇಕು. ಯಾಕಂದರೆ ಇವತ್ತು ನಾವಿಲ್ಲಿ 2 ರೂಪಾಯಿ ಜಾಸ್ತಿ ಅಂತ ಕೊಟ್ಟು ತಗೋತೀವಿ ಅಂದರೆ ಇದೊಂದು ವಸ್ತು ಅಂದರೆ ಇದು ಯಾರು ಸ್ಮೋಕ್ ಮಾಡಬೇಡಿ, ಮಾಡೋರನ್ನ ಕಟ್ಟೋಕ್ಕಾಗಲ್ಲ. ಹಂಗೆ ಇದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಆ ವಿಡಿಯೋನ ನಾನು ಹಾಕ್ತೀನಿ. ಆಮೇಲೆ ಅವ್ರು ವಾದ ಮಾಡ್ತಾ ಇರೋದೇನೋ ಇಲ್ಲ ನಾವು ಪ್ಯಾಕ್ ಮಾತ್ರ ಕೊಡೋದು, ಲೂಸ್ ಎಲ್ಲ ಕೊಡಲ್ಲ ಅಂತ ಆಮೇಲೆ ವಾದ ಮಾಡ್ತವ್ರೆ. ಅಲ್ಲಿರೋರು ಬಂದು ಮಾತಾಡಿ ನಾನು ವೀಡಿಯೋ ಮಾಡೋದು ನೋಡಿ ಆಮೇಲೆ ಅವ್ರು ಬಂದ್ಬಿಟ್ಟು ಕೊಟ್ಟು ಕಳ್ಸಪ್ಪ ಏನಪ್ಪ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ಮೇಲೆ ಆ ಯಪ್ಪ 2 ಸಿಗರೇಟ್ನ ಎತ್ತಿ ಕೈ ಕೊಟ್ಟರು. ಇವಾಗ ಹೆಂಗೆ ಕೊಡ್ತಾ ಇದೆಯಾ ಅಂತಲೇ ಕ್ವಶನ್ ಮಾರ್ಕ್ ಮಾಡಿದ್ದೀನಿ. ನಾನು ತಗೊಳ್ಳೋಕ್ಕೆ ಮುಂಚೆ ವೀಡಿಯೋ ಮಾಡೋಕ್ಕೆ ಮುಂಚೆ ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ, ಇವಾಗಲೂ ಕೊಡ್ತಾಯಿದ್ದಾರೆ. ಮತ್ತು ಇನ್ನೊಬ್ರು ಯಾರೋ ಬಂದು ದುಡ್ಡು ಕೊಟ್ಟು ಸಿಗರೇಟೇ ಕೇಳಿದ್ದು, ನಾನು ಮುಂದೆನೇ ಕೇಳಿದ್ದು, ಆ ಯಪ್ಪ ಇಲ್ಲ ಅಂತಲೇ ಹೇಳಿದ್ದು. ಆಮೇಲೆ ಆ ಹುಡುಗ ಬಂದ್ಬಿಟ್ಟು ಇಲ್ಲ ಒಂದು ಪ್ಯಾಕೆಟೇ ಕೊಡೋದು, ಸಿಂಗಲ್ ಎಲ್ಲ ಕೊಡಲ್ಲ ಅಂದರೆ ಎಲ್ಲ ಅಲ್ಲಿರೋರೇ ಅವರೆಲ್ಲ ಮಾತಾಡಿಕೊಂಡು ಅಂದರೆ ವೀಡಿಯೋ ತೆಗಿತಾ ಇರೋದು ನೋಡಿ ಸರಿ ಆಯಿತು ಅಂದ್ಬಿಟ್ಟು ಇದು ಮಾಡಿದ್ದು.